ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೋರೀಸ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನುಷ್ಯನಿಗೆ ಸಂತೋಷ, ಸಡಗರ, ಪ್ರೀತಿ, ವಿಶ್ವಾಸ, ಸಹಕಾರ, ಸಹಬಾಳ್ವೆ, ಸ್ನೇಹ, ಸಂಬಂಧ ಇವುಗಳ ಬಗ್ಗೆ ತಿಳಿಸ್ಕೊಡೋದೇ ಈ ಹಬ್ಬಗಳು. ಪ್ರತಿಯೊಂದು ಹಬ್ಬದ ಆಚರಣೆ ಹಿಂದೆ ಯಾವುದಾದರೊಂದು ಧಾರ್ಮಿಕ ಹಾಗೆ ಪೌರಾಣಿಕ ಕಾರಣಗಳು ಹಾಗೆ ಒಂದು ನಂಬಿಕೆ ಮತ್ತೆ ಕತೆ ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಮಕರ ಸಂಕ್ರಾಂತಿಯು ಎಲ್ಲಾ ಹಬ್ಬಗಳಿಗಿಂತಲೂ ತುಂಬಾ ವಿಭಿನ್ನವಾದ ಹಾಗೆ ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವಂತಹ ಕಾಲವನ್ನ ನಾವು ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂತ ನಾವು ಹೇಳ್ತೀವಿ. ಮಕರ ಅನ್ನೋದು ಒಂದು ರಾಶಿ ಚಕ್ರ ಚಿಹ್ನೆ. ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಮಕರ ರಾಶಿಯನ್ನ ಪ್ರವೇಶ ಮಾಡುವಾಗ ಈ ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತೀವಿ. ಇನ್ನು ಮಕರ ರಾಶಿಗೆ ಸೂರ್ಯನ ಬದಲಾವಣೆಯು ಒಂದು ದೈವಿಕ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಹಾಗಾಗಿ ಇದನ್ನ ಹಿಂದೂಗಳು ತುಂಬಾ ಶುಭಕರವಾದ ಹಾಗೆ ಪವಿತ್ರವಾದ ಸಂದರ್ಭ ಅಂತ ಹೇಳ್ತಾರೆ. ಇನ್ನು ಈ ಹಬ್ಬವನ್ನ ಹರಿಯಾಣದಲ್ಲಿ ಲೋಹಿರಿ, ಮತ್ತೆ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶದಲ್ಲಿ ಉತ್ತರಾಯಣ ಅಥವಾ ಕಿಚಿಡಿ ಅಂತ, ಪಂಜಾಬ್ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಸಂಕ್ರಾಂತಿ ಅಂತ, ಹಾಗೆ ಆಂಧ್ರ ಪ್ರದೇಶ ಮತ್ತೆ ಕೇರಳ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದು, ಹಾಗೆ ತಮಿಳುನಾಡಿನಲ್ಲಿ ಪೊಂಗಲ್ ಮತ್ತೆ ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡ್ತೀವಿ. ಈ ದಿನವು ಆಧ್ಯಾತ್ಮಿಕ ಬೆಳಕಿನ ಹೆಚ್ಚಳವನ್ನ ಸೂಚಿಸುತ್ತೆ, ಹಾಗೆ ಭೌತಿಕ ಕತ್ತಲೆಯನ್ನ ಕಡಿಮೆ ಮಾಡುತ್ತೆ. ಈ ಹಬ್ಬದಲ್ಲಿ ಪವಿತ್ರ ನದಿಗಳಾದ ಗಂಗಾ, ಕಾವೇರಿ ನದಿಗಳಲ್ಲಿ ಸ್ನಾನ ಮಾಡೋದ್ರ ಮೂಲಕ ಸೂರ್ಯ ದೇವನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ದಿನವನ್ನ ಆರಂಭ ಮಾಡ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳು, ಬೆಲ್ಲ, ನೆಲಗಡಲೆ, ಸಕ್ಕರೆ, ಕೊಬ್ಬರಿ, ಕಬ್ಬು ಹೀಗೆ ವಿಶೇಷ ಸಿಹಿಗಳನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ. ಇನ್ನು ಜಾನುವಾರುಗಳಿಗೆ ಮೈ ತೊಳೆದು ಸಿಂಗರಿಸಿ ಮೆರವಣಿಗೆಯನ್ನ ಮಾಡಿ ಸಂಜೆ ಊರ ಒಂದು ಬೀದಿಯ ದಾರಿಯಲ್ಲಿ ಕಿಚ್ಚನ್ನ ಹಾಯಿಸ್ತಾರೆ. ಇದು ಈ ಹಬ್ಬದ ತುಂಬಾ ವಿಶೇಷ. ಹಾಗೆಯೇ ಸುಗ್ಗಿಯ ಉತ್ಪನ್ನಗಳಿಂದ ಮಾಡಿದಂತಹ ನೈವೇದ್ಯಗಳನ್ನ ಸೂರ್ಯ ದೇವನಿಗೆ ಅರ್ಪಣೆ ಮಾಡೋದು ಕೂಡ ಅಷ್ಟೇ ವಿಶೇಷ. ಇದಿಷ್ಟು ಸಂಕ್ರಾಂತಿ ಹಬ್ಬದ ವಿಶೇಷತೆಯಾಗಿದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.